ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬರ್ಡ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇನ್ನೂ ಬರೀ 3 ತಿಂಗಳು ಉಳಿದಿದೆ. ಸೊ ಈ ಇಯರ್ ಎಂಡಲ್ಲಿ ನಿಮಗೆ ಯಾವ ಸಿಹಿ ಸುದ್ದಿ ದೊರಕಲಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಈ ಇಯರ್ ಎಂಡಲ್ಲಿ ನಿಮಗೆ ಯಾವ ಸಿಹಿ ಸುದ್ದಿ ದೊರಕಲಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು, ಗೈಡೆನ್ಸ್ನ ಪಡ್ಕೊಳ್ಬಹುದು. ಸೊ ಇವತ್ತು ನಿಮ್ಮ ಮುಂದೆ 3 ಆಪ್ಷನ್ಸ್ ಇದೆ. ಸೊ 3 ಡೆಕ್ಗಳನ್ನು ಇಟ್ಕೊಂಡಿದ್ದೀನಿ. ಸೊ 3 ಡೆಕ್ಕಲ್ಲಿ ಯಾವುದು ನಿಮಗೆ ತುಂಬಾ ಅಟ್ರ್ಯಾಕ್ಟ್ ಆಗ್ತಾ ಇದೆ ನೋಡಿ, ಅದನ್ನು ಚೂಸ್ ಮಾಡಿ. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹೆಲೋ, ಪೈಲ್ ನಂಬರ್ 1. ಸೊ ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ, ನೋಡೋಣ ಈ ಇಯರ್ ಎಂಡಲ್ಲಿ ನಿಮಗೆ ಯಾವ ಸಿಹಿ ಸುದ್ದಿ ದೊರಕಲಿದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, 4 ಬಂತು ನಿಮಗೆ. ಸೊ ಈ 4 ಕೂಡ ತೊಗೊಳ್ತಾ ಇದ್ದೀನಿ ನಾನು. ಲೆಟ್ಸ್ ಸಿ ಏನೆಲ್ಲ ಇದೆ ಅಂತ ನೋಡೋಣ. 6 ಆಫ್ ಪೆಂಟಿಕಲ್ಸ್, 10 ಆಫ್ ವಾಂಡ್ಸ್, ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ 8 ಆಫ್ ವಾಂಡ್ಸ್. ಓಕೆ, ಸೊ ಸ್ಪೆಷಲಿ ನನಗೆ ಇಲ್ಲಿ ಜಾಬ್ ರಿಲೇಟೆಡ್ ಗುಡ್ ನ್ಯೂಸ್ ಇದೆ ನಿಮಗೆ. ಜಾಬ್ ರಿಲೇಟೆಡ್ ಮೇ ಬಿ ನೀವು, ಐ ಹೋಪ್ ಇವಾಗ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಸಿ ಒನ್ಸ್ ಅಗೇನ್. ಓಕೆ, ಇವಾಗ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಹೋ, 1 ಸೆಕೆಂಡ್. ಓಕೆ, ಸೊ ಇವಾಗ ನಿಮಗೆ ಸರಿಯಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಇಯರ್ ಎಂಡಲ್ಲಿ ನನಗೇನು ಅನಿಸ್ತಾ ಇದೆ ಅಂತಂದರೆ, ಪೈಲ್ ನಂಬರ್ 1 ಪೀಪಲ್. ಸೊ ಯಾರು ಜಾಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಜಾಬ್ ವೆಯ್ಟಿಗೋಸ್ಕರ ಯಾರಾದರೂ, ಜಾಬ್ ಚೇಂಜ್ಗೋಸ್ಕರ ಯಾರಾದರೂ ವೆಯ್ಟ್ ಮಾಡ್ತಾ ಇದ್ದೀರಿ ನೋಡಿ, ಡಿಸೆಂಬರ್ ಎಂಡ್ ಒಳಗಡೆ ನಿಮಗೆ ನಿಮ್ಮ ಜಾಬಲ್ಲಿ ಚೇಂಜಸನ್ನು ನೀವು ನೋಡಬಹುದು. ಜಾಬ್ ರಿಲೇಟೆಡ್ ಏನು ಬರ್ಡನ್ನು ಇಟ್ಕೊಂಡಿದ್ದೀರಾ ನೋಡಿ, ಅದರಿಂದ ನಿಮಗೆ ಗುಡ್ ನ್ಯೂಸ್ ಸಿಗಲಿದೆ. ಸ್ಪೆಷಲಿ ನಿಮ್ಮ ಜಾಬ್ ಆ್ಯಂಡ್ ಫೈನಾನ್ಷಿಯಲ್ ರಿಲೇಟೆಡ್. ಯಾರು ಪೈಲ್ ನಂಬರ್ 1 ಚೂಸ್ ಮಾಡಿದ್ದೀರಾ ನೋಡಿ, ನಿಮ್ಮ ಫೈನಾನ್ಷಿಯಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ ಆ್ಯಂಡ್ ಫೈನಾನ್ಷಿಯಲಿ ಹೆಲ್ಪನ್ನು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಡಿಸೆಂಬರ್ ಒಳಗಡೆ. ಸೊ ಏನೆಲ್ಲ ಭಾರಗಳನ್ನೆಲ್ಲ ಏನು ಹೊರ್ಕೊಂಡಿದ್ದೀರಾ, ಮೇ ಬಿ ಇದು ಎನಿ ಕೈಂಡ್ ಆಫ್ ಯಾವುದೇ ಥರದ ಭಾರ ಇರ್ಬೋದು, ಹಣದಿರ್ಬೋದು, ಮದುವೆದಿರಬಹುದು, ಎನಿ ಕೈಂಡ್ ಆಫ್. ಸೊ ಅದು ಎಂಡ್ ಆಗ್ತಾ ಇದೆ. ಸೊ ಅದೇ ಒಂದು ದೊಡ್ಡ ನಿಮಗೆ ಸಿಹಿ ಸುದ್ದಿ, ಪೈಲ್ ನಂಬರ್ 1. ಓಕೆ, ಸೊ ಕೆಲವರಿಗೆ ಗುಡ್ ನ್ಯೂಸ್ ಬರೋದಿದೆ. ಮೇ ಬಿ ಇಮೇಲ್ ಮೂಲಕ ಯಾರು ಇಂಟರ್ವ್ಯೂಗೆ ಕೊಟ್ಟಿರ್ತೀರಾ, ಜಾಬ್ ರಿಲೇಟೆಡ್ ಇಂಟರ್ವ್ಯೂ ಮಾಡಿರ್ತೀರಾ, ಸೊ ಅವರಿಗೆ ಒಂದು ಇಮೇಲಿಂದ ಇಲ್ಲ ಅಂದರೆ ಮೆಸೇಜ್, ಕಾಲ್ ಇರಬಹುದು. ಓಕೆ, ಇನ್ನು ಕೆಲವ್ರಿಗೆ ಏನು ಸಿಹಿ ಸುದ್ದಿ ಇದೆ ಅಂತ ಅಂದರೆ, ಯಾರ್ದು ಯೂಟ್ಯೂಬಲ್ಲಿ ಏನೋ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇರಲಿಲ್ಲ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಯಾವುದು ಜಾಸ್ತಿ ಆಗಿರಲಿಲ್ಲ ನೋಡಿ, ಅವ್ರದ್ದು ಜಾಸ್ತಿ ಆಗುತ್ತೆ. ಫೈನಾನ್ಷಿಯಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ನಿಮ್ಮ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಕೂಡ ಬರ್ತಾ ಇದ್ದಾರೆ. ಓಕೆ, ಸೊ ಇವರು ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಬಹುದು. ಮೇ ಬಿ ನಿಮ್ಮ ಕರಿಯರ್ ರಿಲೇಟೆಡ್ ನಿಮ್ಮನ್ನು ತುಂಬ ಇನ್ಫ್ಲುಯೆನ್ಸ್ ಮಾಡಬಹುದು. ಓಕೆ, ಸೊ ಎಸ್, ಇದು ಒಂದು ಸಿಹಿ ಸುದ್ದಿ. ಸೊ ಲೆಟ್ಸ್ ಸಿ ನಿಮಗೆ ಗೈಡೆನ್ಸ್ ಏನು ಅನ್ನೋದನ್ನು ನೋಡೋಣ. ಸೊ ಯಾವ ಗೈಡೆನ್ಸ್ನ ನೀವು ಫಾಲೋ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಪೈಲ್ ನಂಬರ್ 1. ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಭಾರ ಎಲ್ಲ ಏನಿದೆ ನೋಡಿ, ಅದು ಮುಕ್ತಾಯವಾಗಲಿದೆ. ಓಕೆ, ಸೊ ಎಲ್ಲಿ ನೀವು ಎನರ್ಜಿನ ಕೊಡ್ತಾ ಇದ್ರಿ ನೋಡಿ, ಅಲ್ಲಿ ಯಾರ ಜೊತೆ ಒಳ್ಳೆ ಎನರ್ಜಿನ ಕೊಡ್ತಾ ಇದ್ರಿ ನೋಡಿ, ಅಲ್ಲಿ ನಿಮಗೆ ಒಳ್ಳೆ ಎನರ್ಜಿ ಸಿಗ್ತಾ ಇದೆ. ದ ಲವರ್ಸ್ ಇದೆ, ಇಲ್ಲಿ ಟ್ರಾವೆಲಿಂಗ್ ಇದೆ. ಓಕೆ,
ಆ್ಯಂಡ್ ಇದೆ ಕಂಪ್ಯಾರಿಸನ್. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 1, ಸೊ ಯಾರ ಜೊತೆನೂ ನಿಮ್ಮ ಲೈಫನ್ನು ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮ್ಮ ಲೈಫ್ ಬೇರೆಯೇ ಆ್ಯಂಡ್ ಇನ್ನೊಬ್ಬರ ಲೈಫ್ ಬೇರೆಯೇ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಆದರೆ ನಿಮ್ಮನ್ನು ಯಾರ ಜೊತೆನೂ ಯಾರ ಜೊತೆ ನೀವು ಕಂಪೇರ್ ಮಾಡ್ತಿದ್ದೀರಿ ನೋಡಿ, ಅದನ್ನ ಬಿಟ್ಟುಬಿಡಿ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಫಲ್ಲಿ ಏನಾದರೂ ನಿಮಗೆ ಬೋರಿಂಗ್ ಅಂತ ಅನಿಸಿದರೆ, ಏನಾದರೂ ಅನಿಸಿದರೆ ಲೈಕ್ ಏನೋ ಸ್ಟಕ್ ಆಗ್ತಾ ಇದೆ, ಮುಂದೆ ಹೋಗ್ತಾ ಇಲ್ಲ, ನಾನು ಸ್ಟಕ್ಕೇ ಇದ್ದೀನಿ, ಏನೂ ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತ ನಿಮಗೇನಾದರೂ ಅನಿಸಿದರೆ ಟ್ರಾವೆಲ್ ಮಾಡಿ ಪೈಲ್ ನಂಬರ್ 1. ದಟ್ ಈಸ್ ಬೆಸ್ಟ್ ಫಾರ್ ಯು, ಬಿಕಾಸ್ ಇದು ಫಿಸಿಕಲಿ, ಮೆಂಟಲಿ, ಸ್ಪಿರಿಚುವಲಿ ನಿಮ್ಮನ್ನು ಒಂದು ನಿಮ್ಮ ಝೋನ್ ಏನಿದೆ ನೋಡಿ ಅದರಿಂದ ಹೊರಗೆ ತರುತ್ತೆ, ಕಂಫರ್ಟ್ ಝೋನಿಂದ ಹೊರಗೆ ತರುತ್ತೆ. ಆ್ಯಂಡ್ ದ ಲವರ್ಸ್ ಕಾರ್ಡ್ ಇದೆ ಇಲ್ಲಿ. ಓಕೆ, ಸೊ ಪ್ರೀತಿ ಬಗ್ಗೆ ಮಾತಾಡಿದೆ ಅಂತ ಅನಿಸುತ್ತೆ. ಸೊ ದಿಸ್ ಈಸ್ ಆಲ್ಸೋ ಲೈಕ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಸ್ ಸಿಗ್ತಾರೆ ನಿಮಗೆ, ಲೈಕ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಬೇಕಾ, ಫಸ್ಟ್ ಆಫ್ ಆಲ್ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಕಂಪ್ಯಾಷನೇಟ್ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಲವ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ನರ್ಚರ್ ಯುವರ್ ಸೆಲ್ಫ್, ನಿಮ್ಮನ್ನು ನರ್ಚರ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಆದಷ್ಟು ಏನು ಹೇಳ್ತಾರೆ ಅಂತಂದರೆ ಲೈಕ್ ಹಿಡಿತದಲ್ಲಿ ಇಟ್ಕೊಳ್ಬೇಡಿ, ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಲೂಸ್ ಆಗಿ ಬಿಟ್ಬಿಡಿ, ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ನೀವೆಷ್ಟು ಹಿಡಿತದಲ್ಲಿ ಇಟ್ಕೊಳ್ತೀರಾ ನೋಡಿ ಅದು ಅಷ್ಟೇ ನಿಮ್ಮಿಂದ ದೂರ ಹೋಗುತ್ತೆ. ಆ ಥರ ಮಾಡಬೇಡಿ. ಓಕೆ, ಸೊ ಯಾವುದೇ ವಿಷಯ ಬರಲಿ ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಡಿ, ಅದನ್ನ ಬಿಟ್ಟುಬಿಡಿ. ಓಕೆ, ಸೊ ಫೈನಾನ್ಷಿಯಲ್ ರಿಲೇಟೆಡ್, ಕರಿಯರ್ ರಿಲೇಟೆಡ್ ನೀವು ಗುಡ್ ನ್ಯೂಸ್ ನಿಮಗೆ ಸಿಗುತ್ತೆ, ಸ್ಪೆಷಲಿ ಕರಿಯರ್ ಆ್ಯಂಡ್ ಫೈನಾನ್ಷಿಯಲ್ ರಿಲೇಟೆಡ್. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಬೋದು, ಆ್ಯಂಡ್ ಎಲ್ಲಾದರೂ ನೀವು ಹಣ ಕೊಟ್ಟಿದ್ರಿ ಅಂತಂದರೆ ಅದು ವಾಪಸ್ ಬರ್ಬೋದು. ಆ್ಯಂಡ್ ಸ್ಪೆಷಲಿ ಯಾವುದ್ರ ಮೇಲೆ ತುಂಬಾ ನಿಮಗೆ ಲೈಕ್ ಹೊರೆ ಅಂತ ಅನಿಸ್ತಾ ಇತ್ತು ನೋಡಿ, ಅದರಿಂದ ರಿಲೀಫ್ ಸಿಗ್ತಾ ಇದೆ ನಿಮಗೆ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ಇನ್ನೊಂದು ನಿಮ್ಮಲ್ಲಿ ಕೇಳಬೇಕು ಅಂತ ಇದ್ದೀನಿ, ಸೊ ನಾನು 3 ಪೈಲ್ಗಳನ್ನು ಇಡಲಾ ಅಲ್ಲ ಬರೀ 2 ಪೈಲ್ಗಳನ್ನು ಇಡಲಾ, ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸೊ ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಸೊ ಲೆಟ್ ಸಿ ಇಯರ್ ಎಂಡ್ ಒಳಗಡೆ ನಿಮಗೆ ಯಾವ ಸಿಹಿ ಸುದ್ದಿ ದೊರಕಲಿದೆ ಅನ್ನೋದನ್ನು ನೋಡೋಣ. Thank you so much, Spirit Guide. Thank you so much. File number 2. Okay. Knight of Cups. Okay, ಇಲ್ಲಿ ಪ್ರಪೋಸಲ್ಸ್ ಇದೆ. ಈ ಇಯರ್ ಎಂಡ್ ಒಳಗಡೆ ನಿಮಗೊಂದು ಒಳ್ಳೆ ಪ್ರಪೋಸಲ್ಸ್ ಬರ್ತಾ ಇದೆ. ಓಕೆ, ಫೈಲ್ ನಂಬರ್ 2. ವಾವ್, ದ ಮೆಜಿಷಿಯನ್. ಸೊ ಐ ಥಿಂಕ್ ನೀವು ಮ್ಯಾಜಿಕನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ನೀವು ಏನೆಲ್ಲ ಮ್ಯಾನಿಫೆಸ್ಟ್ ರೈಟ್ ನಾವು ಮಾಡ್ತಾ ಇದ್ದೀರಾ ನೋಡಿ, ಅದರಲ್ಲಿ ಅಟ್ಲೀಸ್ಟ್ 3 ಆದರೂ ಮ್ಯಾನಿಫೆಸ್ಟ್ ಮಾಡ್ತೀರಾ ನೀವು ಡಿಸೆಂಬರ್ ಎಂಡ್ ಒಳಗಡೆ. ಓಕೆ, ಫೈಲ್ ನಂಬರ್ 2. ಓಕೆ, ಫೈಲ್ ನಂಬರ್ 2. Thank you so much. Strength, wow. ನಿಮಗೆ ಮೇಜರ್ ಸಿಹಿ ಸುದ್ದಿ ದೊರಕಲಿದೆ. ಫೈಲ್ ನಂಬರ್ 2 ಪೀಪಲ್. ಫೈಲ್ ನಂಬರ್ 2 ಯಾರಿದ್ದೀರಾ ನೋಡಿ, ಯಾರೆಲ್ಲ ಚೂಸ್ ಮಾಡಿದ್ದೀರಾ ನೋಡಿ. ಸೊ ನಿಮಗೆ ಇಲ್ಲಿ ಮೇಜರ್ಲಿ ನಿಮಗೆ ಸಿಹಿ ಸುದ್ದಿ ದೊರಕಲಿದೆ. ಸೊ ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಫೈಲ್ ನಂಬರ್ 2 ಪ್ರಪೋಸಲ್ಸ್ ಬರ್ತಾ ಇದೆ. ಓಕೆ, ಆ್ಯಂಡ್ ಈ ಇಯರ್ ಎಂಡಲ್ಲಿ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೋಡಿ, ಅಟ್ಲೀಸ್ಟ್ 3 ಆದರೂ ಇಲ್ಲಾಂದರೆ 1 ಆದರೂ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಈ ಇಯರ್ ಎಂಡ್ ಒಳಗಡೆ. ಓಕೆ, ಸೊ ಎಸ್, ಸಿಹಿ ಸುದ್ದಿ ಏನು ದೊರಕಲಿದೆ ಅಂತಂದರೆ ಯಾವುದಕ್ಕೆಲ್ಲ ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೋಡಿ ರೈಟ್ ನಾವು, ಲೈಕ್ ಅದು ಕರಿಯರ್ ಇರ್ಬೋದು, ನಿಮ್ಮ ಲವ್ ಲೈಫ್ ಇರಬಹುದು, ಎನಿ ಕೈಂಡ್ ಆಫ್ ಯಾವುದಕ್ಕೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನೋಡಿ ಅದು ಫುಲ್ಫಿಲ್ ಆಗುತ್ತೆ. ಓಕೆ, ಸೊ ಅದು ಫುಲ್ಫಿಲ್ ಆಗುತ್ತೆ ಈ ಡಿಸೆಂಬರ್ ಎಂಡ್ ಒಳಗಡೆ. ನಿಮಗೆ ಅದರಲ್ಲಿ ಗುಡ್ ನ್ಯೂಸನ್ನು ಸಿಗ್ತಾ ಇದೆ. ಮೇ ಬಿ ನೀವು ಒಬ್ಬರನ್ನ ಪ್ರೀತಿ ಮಾಡ್ತಾ ಇದ್ದೀರಾ, ನಿಮ್ಮ ಮನೇಲಿ ಕನ್ವಿನ್ಸ್ ಮಾಡಬೇಕು ಅಂತ ಇದ್ದೀರಾ, ಗೋ ಫಾರ್ ಇಟ್, ಮಾಡಬಹುದು ನೀವು. ಈ ಇಯರ್ ಎಂಡ್ ಒಳಗಡೆ ನಿಮಗೆ
ಸಿಹಿ ಸುದ್ದಿ ಅಂತೂ ದೊರಕುತ್ತೆ. ಪೈಲ್ ನಂಬರ್ 2 ಪೀಪಲ್. ಓಕೆ, ಸೊ ಎಸ್ ಅಂತಂದರೆ ಇಲ್ಲಿ ಯೂನಿವರ್ಸ್ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇದೆ, ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಇನ್ನೊಂದು ನಿಮಗೆ ಸಿಹಿ ಸುದ್ದಿ ಏನು ಅಂತಂದರೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ನಿಮ್ಮ ಇನ್ನರ್ ಸ್ಟ್ರೆಂತ್, ನಿಮ್ಮಲ್ಲಿರುವ ಇನ್ನರ್ ಸ್ಟ್ರೆಂತನ್ನು ನೀವು ರೆಕಗ್ನೈಸ್ ಮಾಡ್ತೀರಾ. ಓಕೆ, ಆ್ಯಂಡ್ ಇಲ್ಲಿ ಕಂಟ್ರೋಲ್ ಎನರ್ಜಿನ ನೋಡ್ತಾ ಇದ್ದೀನಿ, ಪೈಲ್ ನಂಬರ್ 2. ಓಕೆ, ಸೊ ಸಿಹಿ ಸುದ್ದಿ ಏನು ಅಂತಂದರೆ ಇಲ್ಲಿ ತನಕ ಯಾವುದು ನಿಮ್ಮಿಂದ ಕೈ ತಪ್ಪಿ ಹೋಗ್ತಾ ಇತ್ತು ನೋಡಿ, ಅದು ನಿಮಗೆ ಸಿಗುತ್ತೆ. ಅಂತಂದರೆ ಏನೇ ನೀವು ಕೆಲಸ ಮಾಡಲಿ, ಏನಾದರೂ ಒಂದು ಆಗಿ ಅದು ಕೈ ತಪ್ಪಿ ಹೋಗುತ್ತೆ. ಇಲ್ಲಾಂದರೆ ಎನಿ ಕೈಂಡ್, ಫಾರ್ ಎಕ್ಸಾಂಪಲ್ಗೆ ಮದುವೆ, ಇವಾಗ ತುಂಬ ನೀವು ಗಂಡು ಹುಡುಕ್ತಾ ಇದ್ದೀರಾ, ತುಂಬ ಹೆಣ್ಣು ಹುಡುಕ್ತಾ ಇದ್ದೀರಾ, ಆಗುತ್ತೆ ಎಂಡ್ ಆಗುವಾಗ ಕೈ ತಪ್ಪಿ ಹೋಗುತ್ತೆ. ಸೊ ಆ ಥರ ಇಲ್ಲಿ ಆ ಥರ ಆಗೋದಿಲ್ಲ. ಈ ಇಯರ್ ಎಂಡ್ ಒಳಗಡೆ ರಿಲೇಷನ್ಶಿಪ್ಪಲ್ಲಿ ನಿಮಗೆ ಒಂದು ಒಳ್ಳೆ ರೆಕಗ್ನೇಷನ್ಸ್ ಇದೆ. ರಿಲೇಷನ್ಶಿಪ್ಪಲ್ಲಿ ಹೇಳ್ತಾ ಇದ್ದೀನಿ, ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆ ನಿಮಗೆ ಪ್ರಪೋಸಲ್ಸ್ ಬರ್ತಾ ಇದೆ. ಆ್ಯಂಡ್ ಕರಿಯರಲ್ಲಿ ರೆಕಗ್ನೇಷನ್ ಇದೆ, ಪ್ರಮೋಷನ್ಸ್ ಇದೆ. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ತುಂಬಾ ಪವರ್ಫುಲ್ ಆಗ್ತಾ ಇದ್ದೀರಾ, ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಯಾರಿಗಾದರೂ ಇದ್ರೇನೋ ಬ್ಲ್ಯಾಕ್ ಮ್ಯಾಜಿಕ್ ನಡ್ತಿದೆ, ಈವಿಲ್ ಇದೆ, ಅದೆಲ್ಲ ಈ ಡಿಸೆಂಬರ್ ಎಂಡ್ ಒಳಗಡೆ ಚೂಮಂತರ್ ಆಗಲಿದೆ. ಬಿಕಾಸ್ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ಸೊ ನಿಮ್ಮಲ್ಲಿರುವ ಮ್ಯಾಜಿಕನ್ನು ನೀವು ರೆಕಗ್ನೈಸ್ ಮಾಡ್ತೀರಾ ಈ ಇಯರ್ ಎಂಡ್ ಒಳಗಡೆ. ಆ್ಯಂಡ್ ಎಸ್ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ, ಪೈಲ್ ನಂಬರ್ 2. ಓಕೆ, ಯಾರಿಗೆಲ್ಲ ಎನ್ಸೈಟಿ ಇತ್ತು, ಯಾರಿಗೆಲ್ಲ ಭಯ ಇತ್ತು, ಫಿಯರ್, ಡೌಟ್ ಎಲ್ಲ ಏನಿತ್ತು ನೋಡಿ, ಅದು ಎಲ್ಲ ಡಿಸೆಂಬರ್ ಎಂಡ್ ಒಳಗಡೆ ಮುಕ್ತಾಯಗೊಳ್ಳುತ್ತೆ. ನಿಮಗೆ ತುಂಬಾ ಪವರ್ ಬರ್ತಾ ಇದೆ, ತುಂಬಾ ಸ್ಟ್ರೆಂತಿಂದ ನೀವು ಎಲ್ಲ ಕೆಲಸಗಳನ್ನು ಮಾಡ್ತೀರಾ. ಸೊ ನಿಮ್ಮ ಮ್ಯಾಜಿಕನ್ನು ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಡಿಸೆಂಬರ್ ಎಂಡ್ ಒಳಗಡೆ ನೀವು ಏನು ಬೇಕಾದರೂ ವಿಶ್ ಮಾಡ್ಕೊಳ್ಳಿ, ಅದು ನಿಮಗೆ ಸಿಗುತ್ತೆ, ಪೈಲ್ ನಂಬರ್ 2. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್ ಎನರ್ಜಿ. ಲೈಕ್ ಏನಾದರೂ ಆಪರ್ಚುನಿಟಿನ ಮಿಸ್ ಮಾಡಿದರೆ ಆಪರ್ಚುನಿಟಿ ಕೂಡ ನಿಮಗೆ ಸಿಗುತ್ತೆ. ಓಕೆ, ಅಡ್ವೈಸ್ ಏನು ಅಂತ ನೋಡೋಣ ನಿಮಗೆ. ಸೊ ಪೈಲ್ ನಂಬರ್ 2ಗೆ ಅಡ್ವೈಸ್ ಏನಿದೆ ಸ್ಪ್ರೆಡ್ ಆಗಬೇಕು ಅಂತಂದರೆ ಕೆಲವೊಂದು ಅಡ್ವೈಸನ್ನು ಫಾಲೋ ಮಾಡಬೇಕಾಗುತ್ತೆ. ಪಾಸಿಬಿಲಿಟೀಸ್, ಎಲ್ಲ ರೀತಿಯಾದಂಥ ಸಾಧ್ಯತೆಗಳು ಇದೆ. ಓಕೆ, ಎಕ್ಸ್ಪೀರಿಯನ್ಸಿಂಗ್. ಓಕೆ, ಸೊ ರೈಟ್ ನಾವು ಲೈಫಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡಿ, ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ, ಅದರಿಂದ ಕಲೀರಿ ಆ್ಯಂಡ್ ಮೂವ್ ಫಾರ್ವರ್ಡ್, ಮುಂದೆ ಹೋಗಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಪೈಲ್ ನಂಬರ್ ಸಾರೋ. ಓಕೆ, ಆ್ಯಂಡ್ ಫ್ಲವರಿಂಗ್. ಸೊ ನೋಡಿ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ದುಃಖ ಏನಿದೆ ನೋಡಿ, ಸುಖ ದುಃಖ ನಮ್ಮ ಕೈಯಲ್ಲಿದೆ ಚೂಸ್ ಮಾಡುವಂಥದ್ದು. ಓಕೆ, ಸೊ ನೀವು ದುಃಖದಲ್ಲಿದ್ದೀರಾ ಅಂತ ಅಂದರೆ ರಿಮೋಟ್ ನಿಮ್ಮ ಕೈಯಲ್ಲಿದೆ. ಬಿಕಾಸ್ ದ ಮೆಜಿಷಿಯನ್ ಅದನ್ನೇ ಹೇಳ್ತಾನೆ, ರಿಮೋಟ್ ಈಸ್ ಇನ್ ಯುವರ್ ಹ್ಯಾಂಡ್. ಓಕೆ, ಸೊ ಇಲ್ಲಿ ನಿಮಗೆ ನೀವು ದುಃಖದಲ್ಲಿದ್ದೀರಾ ಅಂತಂದರೆ ಅದನ್ನು ಸ್ವಿಚ್ ಮಾಡುವಂತಹ ಪವರ್ ನಿಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲೂ ಇಲ್ಲ, ನನ್ನ ಕೈಯಲ್ಲಿಲ್ಲ. ಸೊ ನಿಮ್ಮ ಕೈಯಲ್ಲೇ ಇದೆ. ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ರೈಟ್ ನಾವು ಲೈಫಲ್ಲಿ ಯಾವ ಥರದ ಸಿಚುವೇಶನ್ಸ್ ಇದೆ ನೋಡಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅದರಿಂದ ಕಲೀರಿ. ಆ್ಯಂಡ್ ಈ ಸಾರೋ ಏನಿದೆ ನೋಡಿ, ಈ ಥರ ದುಃಖದಲ್ಲಿದ್ದು ಏನೂ ಪ್ರಯೋಜನ ಇಲ್ಲ. ಓಕೆ, 10 ಚಾಪ್ಟರ್ ಏನಿದೆ ನೋಡಿ, ಅದನ್ನ ಕ್ಲೋಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಎಷ್ಟು ಅಂತ ನೀವು ಮಗು ಥರನೇ ಇರ್ತೀರ, ನೀವು ಅರಳಬೇಕು, ಪೈಲ್ ನಂಬರ್ 2. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಅಡ್ವೈಸ್ ಏನು ಅಂತಂದರೆ, ಸಾರೋ, ದುಃಖ ಪಡ್ಕೊಳ್ಬೇಡಿ, ಇದರಿಂದ ಏನೂ ಪ್ರಯೋಜನ ಇಲ್ಲ. ಓಕೆ, ದುಃಖ ಪಡಬೇಡಿ. ನಿಮ್ಮಲ್ಲಿರುವಂಥ ಇನ್ನರ್ ಸ್ಟ್ರೆಂತ್ ಏನಿದೆ ನೋಡಿ, ಅದನ್ನು ಹುಡುಕಿ, ಪೈಲ್ ನಂಬರ್ 2. ಎಕ್ಸ್ಪೀರಿಯನ್ಸ್ ಮಾಡಿ, ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ನೋಡಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಬಿಕಾಸ್ ಈ ಎಲ್ಲ ನಾನು ಇವಾಗ ಏನು ಹೇಳಿದೆ ನೋಡಿ, ಆ ಸಿಹಿ ಸುದ್ದಿ ನಿಮಗೆ ದೊರಕಲಿದೆ. ಬಿಕಾಸ್ ಎಲ್ಲ ಥರದ ಪಾಸಿಬಿಲಿಟಿ, ಎಲ್ಲ ಥರದ ಸಾಧ್ಯತೆಗಳು ಇದೆ, ಎಲ್ಲ ರೀತಿಯಾದಂಥ ಸಾಧ್ಯತೆಗಳು ಇದೆ. ಪ್ಲ್ಯಾನಿಂಗ್ ಮಾಡಿ, ಪೈಲ್ ನಂಬರ್ 2. ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳಿ, ಕ್ಲಾರಿಟಿನ ತೊಗೊಂಡು ಬನ್ನಿ ಲೈಫಲ್ಲಿ. ಓಕೆ, ಸೊ ಆವಾಗಲೇ ಫ್ಲವರ್ ಆಗೋದಕ್ಕೆ ಸಾಧ್ಯ, ರೈಟ್? ಇಲ್ಲಾಂದರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಅಡ್ವೈಸ್ ಈಸ್ ಫಾರ್ ಯು, ಲೈಕ್ ನಾವು ಏನು ಅಂತಂದರೆ, ದುಃಖ ಪಡಬೇಡಿ, ದುಃಖದಿಂದ ಹೊರಗೆ ಬನ್ನಿ. ಹೋಪ್ಲೆಸ್ ಆಗಬೇಡಿ, ಹೆಲ್ಪ್ಲೆಸ್ ಆಗಬೇಡಿ.
ಹೋಪನ್ನು ತಗೊಂಡು ಬನ್ನಿ, ದೇವರಲ್ಲಿ ವಿಶ್ವಾಸನ ಇಟ್ಕೊಳ್ಳಿ, ಆದಷ್ಟು ರಿಸಿಪ್ಟಿವ್ ಎನರ್ಜಿಗೆ ಬನ್ನಿ, ಆದಷ್ಟು ರಿಸೀವ್ ಮಾಡುವಂಥ ಎನರ್ಜಿಯಲ್ಲಿ ಇರಬೇಕು. ಲೈಕ್ ಹಾರ್ಟ್ ಚಕ್ರ ಅಫರ್ಮೇಷನ್ಸ್ ಇದೆ, ಅದನ್ನು ಹೇಳಿ. ಓಕೆ, ಸೊ ಎಸ್ ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ಇನ್ನೊಂದು ಏನು ಅಂತಂದರೆ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ನಾನು 3 ಪೈಲ್ಸನ್ನು ಇಟ್ಕೊಳ್ಳ ಅಲ್ಲ ಬರೀ 2 ಪೈಲ್ಸನ್ನು ಇಟ್ಕೊಳ್ಳ. ಸೊ ಅದನ್ನು ಕೂಡ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಲೋ ಪೈಲ್ ನಂಬರ್ 3. ಸೊ ಲೆಟ್ಸ್ ಸಿ, ನೋಡೋಣ ಇಯರ್ ಎಂಡ್ ಒಳಗಡೆ ನಿಮಗೆ ಯಾವ ಸಿಹಿ ಸುದ್ದಿ ದೊರಕಲಿದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಪಿರಿಟ್. ಓಕೆ, ಇಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಗುಡ್ ನ್ಯೂಸ್ ಇದೆ. ಫೈಲ್ ನಂಬರ್ 3. ಆ್ಯಂಡ್ ಇಲ್ಲಿ ತನಕ ಯಾವುದು ಸ್ಟಕ್ ಎನರ್ಜಿ ಇತ್ತು ನೋಡಿ, ಅದರಲ್ಲಿ ನಾನು ಮೂಮೆಂಟನ್ನು ನೋಡ್ತಾ ಇದ್ದೀನಿ. ಐ ಥಿಂಕ್ ಇದು ಆಲ್ಮೋಸ್ಟ್ ಎಲ್ಲ ಫೈಲಲ್ಲಿ ಕೂಡ ಬಂದಿತ್ತು, ಬಿಕಾಸ್ 9 ಪೋರ್ಟಲ್ ಕೂಡ ಇತ್ತಲ್ವ. ಸೊ ಎಸ್, ಅದರ ಎನರ್ಜಿ ಐ ಥಿಂಕ್ 15 ಡೇಸ್ ತನಕ ಇರುತ್ತೆ ಅಂತ ಅನಿಸುತ್ತೆ. ಸೊ ಬಿಕಾಸ್ 9 ಪೋರ್ಟಲ್ ಕ್ಲೀನಿಂಗ್ ಬಗ್ಗೆ ತಿಳಿಸುತ್ತೆ. ಓಕೆ, ಸೊ ಏಸ್ ಆಫ್ ಪೆಂಟಿಕಲ್ಸ್ ಇದೆ. ಎಸ್, ಕೆಲವರಿಗೆ ಇಲ್ಲಿ ಈ ಡಿಸೆಂಬರ್ ಎಂಡ್ ಒಳಗಡೆ ಹೊಸ ಜಾಬ್ ಸಿಗ್ತಾ ಇದೆ, ನ್ಯೂ ಜಾಬ್, ನ್ಯೂ ಬಿಸ್ನೆಸ್ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಇಯರ್ ಎಂಡ್ ಒಳಗಡೆ ನಿಮಗೆ ಐಡಿಯಾಸ್ಗಳು ಸಿಗ್ಬೋದು. ಯಾವುದೆಲ್ಲ ಸ್ಟಕ್ ಎನರ್ಜಿ ಇತ್ತು, ಮೇ ಬಿ ನಿಮ್ಮ ಹಣ ಎಲ್ಲಾದರೂ ಬ್ಲಾಕೇಜ್ ಇದ್ದರೆ ಅದು ನಿಮ್ಮ ಹತ್ರ ಬರುತ್ತೆ ಈ ಡಿಸೆಂಬರ್ ಎಂಡ್ ಒಳಗಡೆ. ಅದೇ ಒಂದು ಸಿಹಿ ಸುದ್ದಿ ನಿಮಗೆ. ಇನ್ನೊಂದು ಏನು ಅಂತಂದರೆ, ನೀವು ಹಣನ ಒಳ್ಳೆ ಇನ್ವೆಸ್ಟ್ ಮಾಡ್ತೀರಾ, ಹಣದಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಪ್ರಾಪರ್ಟಿ ರಿಲೇಟೆಡ್ ಗುಡ್ ನ್ಯೂಸ್ ಇದೆ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಚೆನ್ನಾಗಿ ಮ್ಯಾನೇಜ್ ಕೂಡ ಮಾಡ್ತೀರಾ ನೀವು, ನಿಮ್ಮ ಫೈನಾನ್ಷಿಯಲ್ ರಿಲೇಟೆಡ್ ಯಾವುದೇ ಥರದ್ದು ಕೆಲಸ ಏನಿದೆ ನೋಡಿ ಅದನ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಸೊ ನೀವು ಒಂದು ಡಿಸೆಂಬರ್ ಎಂಡ್ ಒಳಗಡೆ ನೀವು ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಸೊ ಮೇ ಬಿ ಇದು ಕರಿಯರ್ ರಿಲೇಟೆಡ್ ಇರ್ಬೋದು, ಮೇ ಬಿ ಇದು ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು. ಬಟ್ ಇಲ್ಲಿ ಫೈನಾನ್ಷಿಯಲ್ ಮನಿ ರಿಲೇಟೆಡ್ ತುಂಬ ಇದೆ. ಮೇ ಬಿ ನೀವು ಹೆಲ್ತ್ ರಿಲೇಟೆಡ್ ಲೈಕ್ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಪೈಲ್ ನಂಬರ್ 3. ಓಕೆ, ಸೊ ಇಲ್ಲಿ ತನಕ ನಾಳೆ ಮಾಡೋಣ ಅಂತ ಯಾವುದಕ್ಕೆ ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇದ್ರಿ ನೋಡಿ, ಡಿಸೆಂಬರ್ ಎಂಡ್ ಒಳಗಡೆ ನೀವು ವೇಕಪ್ ಆಗ್ತೀರಾ, ನಿಮಗೆ ವೇಕಪ್ ಕಾಲ್ ಬರುತ್ತೆ, ಡಿಸಿಷನ್ಸ್ನ ತೊಗೊಳ್ತೀರಾ, ಕ್ಲಾರಿಟಿ ಬರುತ್ತೆ ನಿಮಗೆ. ಪೈಲ್ ನಂಬರ್ 3. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ನಿಮಗೆ ಶಾಪಿಂಗ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 3. ಓಕೆ, ಸೊ ನೀವು ಒಂದು ಒಳ್ಳೆ ಶಾಪಿಂಗ್ ಮಾಡ್ತಾ ಇದ್ದೀರಾ. ಲೈಕ್ ಮೇ ಬಿ ಇದು ಗೋಲ್ಡ್ ಇರ್ಬೋದು, ಗೋಲ್ಡ್ ಪರ್ಚೇಸ್ ಮಾಡೋದನ್ನು ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ ನಿಮಗೋಸ್ಕರ ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವು. ಓಕೆ, ಆ್ಯಂಡ್ ಎಸ್ ಅಂತ ಗುಡ್ ನ್ಯೂಸನ್ನು ನೋಡ್ತಾ ಇದ್ದೀನಿ. ಇಲ್ಲಿ ಸ್ಪೆಷಲಿ ನನಗೆ ಮನಿ ತುಂಬ ಹೆಚ್ಚು ಕಾಣ್ತಾ ಇದೆ, ಮನಿ. ಓಕೆ, ಆ್ಯಂಡ್ ಎಸ್, ಆ್ಯಂಡ್ ಇಲ್ಲಿ ನೀವು ಡಿಕ್ಲೆಟರ್ ಮಾಡ್ತಾ ಇದ್ದೀರಾ, ಬಿಕಾಸ್ 9 ಪೋರ್ಟಲೇ ಅದೇ ಏನು ಅಂತಂದರೆ ಡಿಕ್ಲೆಟರ್ ಮಾಡುವಂಥ ಪೋರ್ಟಲ್ ಇದು, ಬೇಡದನ್ನೆಲ್ಲ ಡಿಕ್ಲೇಟರ್ ಮಾಡುವಂಥ ಪೋರ್ಟಲ್. ಸೊ ಈ ಇಯರ್ ಎಂಡ್ ಒಳಗಡೆ ಏನಿದೆ ನೋಡಿ, ಬಿಕಾಸ್ ಈ 9 ಪೋರ್ಟಲ್ ಏನಿದೆ ನೋಡಿ 15 ಡೇಸ್ ತನಕ ಇದೆ. ಓಕೆ, ಆ್ಯಂಡ್ ನೀವೇನಾದರೂ ವಿಷಯಗಳನ್ನು ಎಂಡ್ ಮಾಡಿ ಹೊಸ ವಿಷಯನ ಶುರು ಮಾಡ್ತೀರಾ ಅಂತಂದರೆ ಇಟ್ಸ್ ಅ ವೆರಿ ಗುಡ್ ಫಾರ್ ಯು. ಪೈಲ್ ನಂಬರ್ 3. ಎನಿ ಕೈಂಡ್ ಆಫ್ ಯಾವುದೇ ಮೇ ಬಿ ಸರಿಯಾದ ಕಮಿಟ್ಮೆಂಟ್ ಸಿಗದೇ ಇರುವಂಥದ್ದು ರಿಲೇಷನ್ಶಿಪ್ಪಲ್ಲಿ, ಮೇ ಬಿ ರಿಲೇಷನ್ಶಿಪ್ ಚೆನ್ನಾಗಿ ಹೋಗ್ತಾ ಇಲ್ಲ, ಸೊ ಅದನ್ನು ನೀವು ಎಂಡ್ ಮಾಡಬಹುದು. ಸೊ ಎಸ್ ಅಂತಂದರೆ ಇಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು. ಏನಾದರೂ ನಿಮ್ಮ ಲೈಫಲ್ಲಿ ಆ ಥರದ ಸಿಚುವೇಶನ್ಸ್ ಏನಾದರೂ ಇದ್ದರೆ ಎಂಡ್ ಮಾಡಿ ಹೊಸ ಏನಾದರೂ ಶುರು ಮಾಡಬೇಕು ಅಂತ ಇದ್ದರೆ, ಸೊ ದಟ್ ಈಸ್ ಗುಡ್ ಫಾರ್ ಯು. ಅದು ಒಂದು ಒಳ್ಳೆ ಗುಡ್ ನ್ಯೂಸ್ ನಿಮಗೆ. ಓಕೆ, ಸೊ ಇಯರ್ ಎಂಡ್ ಒಳಗಡೆ ನೀವು ಯಾರು ನೀವು ಏನು ಅನ್ನೋ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಪೈಲ್ ನಂಬರ್ 3. ಓಕೆ, ಸೊ ಅಂಥ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಪ್ರಾಪರ್ಟಿ ರಿಲೇಟೆಡ್ ತುಂಬಾ ಇಲ್ಲಿ ನನಗೆ ಮೇ ಬಿ ನೀವು ಮನೇನ ತೊಗೊಳ್ಬಹುದು ಈ ಡಿಸೆಂಬರ್ ಎಂಡ್ ಒಳಗಡೆ, ಇಲ್ಲಾಂದರೆ ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಸಿಗಬಹುದು, ಇಲ್ಲ ಅಂದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಏನಿದೆ ನೋಡಿ ಅದು ಸಿಗ್ಬೋದು. ಪ್ರಾಪರ್ಟಿ ರಿಲೇಟೆಡ್ ಅಂತೂ ತುಂಬಾ ಗುಡ್ ನ್ಯೂಸ್ ನೋಡ್ತಾ ಇದ್ದೀನಿ. ಮನಿ ರಿಲೇಟೆಡ್ ತುಂಬಾ ಗುಡ್ ನ್ಯೂಸ್ ನೋಡ್ತಾ ಇದ್ದೀನಿ. ಆ್ಯಂಡ್ ಜಾಬ್ ರಿಲೇಟೆಡ್ ಟು ಹೊಸ ಜಾಬ್ ಸಿಗಬಹುದು ಕೆಲವರಿಗೆ. ಓಕೆ, ನಿಮ್ಮ ಜಾಬಲ್ಲಿ ಸ್ಯಾಲ್ರಿ ಹೆಚ್ಚಾಗಬಹುದು.
ಓಕೆ, ಇನ್ಕ್ರೀಸ್ ಎನರ್ಜಿ ನೋಡ್ತಾ ಇದ್ದೀನಿ, ಎಕ್ಸ್ಪ್ಯಾಂಡ್ ಎನರ್ಜಿನ ನೋಡ್ತಾ ಇದ್ದೀನಿ ನಾನು. ಓಕೆ, ಸ್ಯಾಲ್ರಿ ಹೆಚ್ಚಾಗಬಹುದು ಆ್ಯಂಡ್ ಅಂತ ಎನರ್ಜಿನ ಅಂತಂದರೆ ನಾನಿಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ, ಸ್ಟೇಬಲ್ ಎನರ್ಜಿನ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ನಿಮಗೆ ಅಡ್ವೈಸ್ ಏನಿದೆ ಅಂತ ನೋಡೋಣ. ಪೈಲ್ ನಂಬರ್ 3ಗೆ ಏನೋ ಅಡ್ವೈಸ್ ಇದೆ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 3. ಓಕೆ, ಮೊರಾಲಿಟಿ. ಓಕೆ, ಸೊ ಅದೇ ನಾನು ಹೇಳ್ದೆ ಅಲ್ವಾ, ನೋಡಿ ಯಾವುದು ನಿಮಗೆ ಲೈಫಲ್ಲಿ ಬೇಡ ನೋಡಿ ಅದನ್ನು ಕಟ್ ಮಾಡಿ ಅಂತಂದರೆ ಬೇರು ಸಹಿತ ಕಟ್ ಮಾಡುವಂಥದ್ದು. ದ ಮಾಸ್ಟರ್ ಇದೆ ಇಲ್ಲಿ. ಓಕೆ, ನೈತಿಕತೆಯನ್ನು ಆ್ಯಡ್ ಮಾಡಿ ಲೈಫಲ್ಲಿ. ಬಿಹಾಂಡ್ ಇಲ್ಯೂಷನ್, ದ ಮಿಸರ್. ಎಸ್, ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಇದು ಎಲ್ಲ ಪೈಲಲ್ಲಿ ಕೂಡ ಐ ಥಿಂಕ್ 2 ಪೈಲಲ್ಲಿ ನಂಬರ್ 2 ಇತ್ತೋ ಏನೋ ಅಂತ ಅನಿಸುತ್ತೆ. ಏನು ಅಂತಂದರೆ ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಓಕೆ, ಸೊ ನಂಬರ್ 4 ನಿಮಗೆ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಪೈಲ್ ನಂಬರ್ 2 ಪೀಪಲ್. ಓಕೆ, 4 ನಂಬರ್ ತುಂಬಾ ಸಿಗ್ನಿಫಿಕೆಂಟ್ ಇರಬಹುದು. ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ನೀವು ರೈಟ್ ನಾವು ಏನು ನೋಡ್ತಾ ಇದ್ದೀರ ನೋಡಿ ಅದಕ್ಕಿಂತಲೂ ಕೂಡ ಏನು ನೀವು ಪಡ್ಕೊಳ್ಳುವಂಥದ್ದು ತುಂಬ ಇದೆ. ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಯೂಷನಲ್ಲಿ ಜೀವನ ಮಾಡಬೇಡಿ, ರಿಯಾಲಿಟಿಯಲ್ಲಿ ಜೀವನ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬರೀ ಕಲ್ಪನೆ ಮಾಡ್ಕೊಂಡು ಜೀವನ ಮಾಡೋದಲ್ಲ. ಓಕೆ, ಸೊ ಅದನ್ನ ರಿಯಾಲಿಟಿಗೆ ಪರಿವರ್ತನೆ ಮಾಡೋದಕ್ಕೆ ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮ್ಮ ಮುಂದೆ ಹಲವಾರು ಚಾಯ್ಸಸ್ ಇರ್ಬೋದು. ಸೊ ಅದರಲ್ಲಿ ಇಲ್ಯೂಷನ್ ಯಾವುದು, ಅದರಲ್ಲಿ ಕಲ್ಪನೆ ಯಾವುದು, ಅದರಲ್ಲಿ ಸತ್ಯ ಯಾವುದು ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಪೈಲ್ ನಂಬರ್ 3. ಸೊ ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಯಾರಾದರೂ ದೊಡ್ಡವರು ನಿಮಗೆ ಅಡ್ವೈಸ್ ಮಾಡ್ತಾರೆ ಅಂತಂದರೆ ಕೇಳಿ. ಮೊರಾಲಿಟಿ, ನೈತಿಕತೆಯನ್ನು ಆ್ಯಡ್ ಮಾಡಿ ಲೈಫಲ್ಲಿ. ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದೆ ಅಂತಂದರೆ ಕಟ್ ದ ಕಾರ್ಡ್. ಓಕೆ, ಸೊ ಯಾವ ಒಂದು ಪ್ಯಾಟರ್ನ ಪದೇ ಪದೇ ಫಾಲೋ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಯಾರೊಬ್ಬರು ಜನರು ನಿಮ್ಮ ಲೈಫಲ್ಲಿ ಪದೇ ಪದೇ ಬರ್ತಾ ಇದ್ದೀರಾ ನೋಡಿ, ನೇರವಾಗಿ ಕಮ್ಯುನಿಕೇಟ್ ಮಾಡುವಂಥದ್ದು, ನೇರವಾಗಿ ಮಾತಾಡುವಂಥದ್ದು, ನೇರ ದಿಟ ನಿರಂತರ. ಸೊ ನೇರವಾಗಿ ಹೇಳುವಂಥದ್ದು. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಆದಷ್ಟು ನಿಮಗೆ ನೀವು ಟ್ರೂ ಆಗಿರಿ. ಪೈಲ್ ನಂಬರ್ 3 ನಿಮಗೆ ನೀವು ಟ್ರೂ ಆಗಿರಿ. ನೋಡಿ ನಿಮಗೆ ನೀವು ಟ್ರೂ ಆಗಿದ್ದೀರೋ ಇಲ್ವೋ ಅನ್ನೋದನ್ನು ನೋಡಿ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಬಿಹೈಂಡ್ ದ ಎಲ್ಯೂಷನ್ ಇಲ್ಲಿದೆ. ಬಿಹೈಂಡ್ ದ ಎಲ್ಯೂಷನ್ ಲೈಕ್ ಇಲ್ಲಿ ಬಟರ್ಫ್ಲೈ ಇದೆ, ಬಟರ್ಫ್ಲೈಸ್ ಇದೆ, ರೈಟ್. ಸೊ ಅದೇ ನಾನು ಹೇಳಿದೆ ಏನು ಅಂತಂದರೆ ಇಲ್ಯೂಷನ್ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು. ಹೆಚ್ಚು ಮೆಟ್ರಲಿಸ್ಟಿಕ್ ಆಗಿ ಇರೋದಲ್ಲ ಪೈಲ್ ನಂಬರ್ 3, ಸ್ವಲ್ಪ ಸ್ಪಿರಿಚುವಲ್ ಆಗುವಂತಹ ಕೂಡ ಅವಶ್ಯಕತೆ ಇದೆ. ಓಕೆ, ಸೊ ಎಸ್ ಅಂತ ಎನರ್ಜಿನ ನಾನು ರೈಟ್ ನಾವು ನೋಡ್ತಾ ಇದ್ದೀನಿ. ಪೈಲ್ ನಂಬರ್ 2. ಓಕೆ, ಸೊ ಆದಷ್ಟು ಸಂತೋಷವಾಗಿ ಹಾರ್ಮನಿ ಏನಿದೆ ನೋಡಿ ಅದನ್ನು ಆ್ಯಡ್ ಮಾಡಿ ಲೈಫಲ್ಲಿ. ಸಾಮರಸ್ಯವನ್ನು ಆ್ಯಡ್ ಮಾಡಿ ಲೈಫಲ್ಲಿ. ಹ್ಯಾಪಿನೆಸ್ನ ಆ್ಯಡ್ ಮಾಡಿ. ನೀವೆಷ್ಟು ಹ್ಯಾಪಿನೆಸ್ಸನ್ನು ಆ್ಯಡ್ ಮಾಡ್ತೀರಾ ನೋಡಿ ಈ ಸಿಹಿ ಸುದ್ದಿ ಬೇಗ ನಿಮ್ಮ ಲೈಫಲ್ಲಿ ದೊರಕಬಹುದು. ಬಿಕಾಸ್ ಕೆಲವೊಮ್ಮೆ ನಮ್ಮ ಲೈಫಲ್ಲಿ ಸಿಹಿ ಸುದ್ದಿ ದಿನಾಲೂ ಸಿಗಬಹುದು ನಮಗೆ, ಬಟ್ ಕೆಲವೊಂದು ನಾವು ಬ್ಲಾಕೇಜನ್ನು ಕ್ರಿಯೇಟ್ ಮಾಡಿರ್ತೀವಿ. ಸೊ ನೋಡಿ ಯಾವುದನ್ನು ತುಂಬ ಹಿಡಿತದಲ್ಲಿ ಇಟ್ಕೊಂಡಿದ್ದೀರಾ ಅನ್ನೋದನ್ನು ನೋಡಿ. ಆ್ಯಂಡ್ ಹಣದ ಫೈನಾನ್ಷಿಯಲ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಹಣದ ಬಗ್ಗೆ ಯಾವ ಥರ ಆಲೋಚನೆ ಮಾಡ್ತೀರಾ, ಹಣದ ಜೊತೆಗಿನ ನಿಮ್ಮ ಸಂಬಂಧ ಹೇಗಿದೆ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್ ದಿಸ್ ಈಸ್ ಪೈಲ್ ನಂಬರ್ 3. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸಣ್ಣ ರೀಡಿಂಗ್ ಇದು. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಇನ್ನೊಂದು ಏನು ನಾನು ನಿಮ್ಮಲ್ಲಿ ಕೇಳಬೇಕು ಅಂತಂದರೆ ನಿಮಗೆ ಈ ಥರ 3 ಪೈಲ್ಸ್ ಇಟ್ಟರೆ ಒಳ್ಳೆಯದಾಗುತ್ತಾ, ಎಲ್ಲ ಬರೀ 2 ಪೈಲ್ಸ್ ಇಟ್ಟು ಮಾಡಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್.